ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಇವತ್ತಿನ ಜನರ ಜೊತೆ ಜನತಾದಳ ಅನ್ನಂತ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ರೂವಾರಿಗಳು, ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಮುಂದಿನ ಆಶಾಕಿರಣ ನಮ್ಮ ಸೋದರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಹಾಗೂ ಸಾನ್ನಿಧ್ಯವನ್ನು ವಹಿಸಿದಂಥ ಇರುವ ಪೂಜ್ಯರ ಪಾದಕಮಲಗಳಲ್ಲಿ ದೀರ್ಘಂಡು ನಮಸ್ಕರಿಸಿ, ಈ ಕ್ಷೇತ್ರದ ಜನಪ್ರಿಯ ನಾಯಕರು, ಆತ್ಮೀಯ ಸೋದರಾದಂಥ ಬಿ ಡಿ ಪಾಟೀಲ್ ಅವರೇ, ಅದೇ ರೀತಿ ನಮ್ಮ ಹಿರಿಯರಾದಂಥ ನಾಡಗೌಡ ಸಾಹೇಬ್ರೆ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಆತ್ಮೀಯರು ಹಿರಿಯರಾದಂಥ ಬಿ ಜಿ ಪಾಟೀಲ್ ಅಲ್ಸಂಗಿ ಸಾಹೇಬ್ರೆ, ಅದೇ ರೀತಿ ಹನುಮಂತಣ್ಣ ಅಳ್ಕೊಡವ್ರೆ, ಅಪ್ಪುಗೌಡ್ರೆ, ಹಾಲರ್ವಿ ಅವರೇ, ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಬಸನಗೌಡ ಮಾಡಿಗೆ ಅವರೇ, ದೊಡ್ಡಪ್ಪಗೌಡ್ರೆ, ಮೇಳ ಘಟಕದ ಅಧ್ಯಕ್ಷಿಣಿ ಸೋದರಿ ರಶ್ಮಿ ರಾಮೇಗೌಡ್ರೆ, ವೇಳೆ ಅಭಾವ ಇರೋದ್ರಿಂದ ಸಾಕಷ್ಟು ಜನ ನಾಯಕರು ಮಾತಾಡೋದ್ರಿಂದ ಮನವಾಡವ್ರೆ, ಅವ್ರಿವ್ರು ಅನ್ನದೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯಾತಿ ಗಣ್ಯರೇ, ಇಲ್ಲಿ ಕೂಡಿದಂಥ ನನ್ನ ಆತ್ಮೀಯ ಹಿರಿಯರೇ, ಅಣ್ಣ ತಮ್ಮಂದರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ತಮ್ಮೆಲ್ಲರಿಗೂ ವಂದಿಸಿ, ಇವತ್ತಿನ ಇಂಡಿ ಕಾರ್ಯಕ್ರಮ ನೋಡಿದ್ರೆ ಭಾಳ ಅರ್ಥಪೂರ್ಣವಾದಂಥದ್ದು, ಅದ್ಧೂರಿಯಾದಂಥ ಕಾರ್ಯಕ್ರಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಇವತ್ತಿನ ದಿವಸ ಏನು ಜನರ ಜೊತೆ ಜನತಾದಳ ಅನ್ನೋಂಥ ಕಾರ್ಯಕ್ರಮ ಸದಸ್ಯತ್ವ ನೋಂದಿಯನ್ನು ಹಾಕ್ಕೊಂಡು ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯಾದ್ಯಂತ ಕ್ಷೇತ್ರಕ್ಕೆ ಪ್ರವಾಸ ಹೊಂಟಿದ್ದಾರೆ ಬಂಧುಗಳೇ. ಯಾವ ಕ್ಷೇತ್ರಕ್ಕೆ ಹೋದರೂ ಸಹಿತ ನಿಮ್ಮ ಥರನೇ ಎಲ್ಲ ಅದ್ಭುತವಾದಂಥ ಬೆಂಬಲ ಅವ್ರಿಗೆ ಸಿಗ್ಲಾಕತ್ತದ, ನಮ್ಮ ಪಾರ್ಟಿಗೆ ಸಿಗ್ಲಾಕತ್ತದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ಏನು ತೋರಿಸ್ತೈತೆ ಅಂದ್ರೆ ಮುಂದಿನ ಚುನಾವಣೆಯ ದಿಕ್ಸೂಚಿ ಹಾಗೂ ರಾಜ್ಯದಲ್ಲಿ ಬದಲಾವಣೆ ಆಗಿ NDA ಗೌರ್ಮೆಂಟ್ ಬರ್ತೈತೇನಂತ ತೋರಿಸ್ತೈತಿ ಬಂಧುಗಳೇ. ಯಾಕಂದ್ರೆ ಹಿಂದಿನ ಜನತಾದಳದಲ್ಲಿ ನಮ್ಮ ಪಂಚಪ್ಪಣ್ಣವ್ರು ಸಾಕಷ್ಟು ಬಾರಿ ಹೇಳಿದ್ರು, ನನ್ನ ಸ್ನೇಹಿತರವ್ರು, ನಾವರು ಜಿಲ್ಲಾ ಪಂಚಾಯತಿ ಕೆಲಸವನ್ನು ಮಾಡಿದ್ದೀವಿ. ಆದ್ರೆ ನೀರಾವರಿ ಬಗ್ಗೆ ಹೆಚ್ಚಿನ ನಾಲೆಜ್ ಇರುವಂಥವ್ರು ಯಾರು ಇದ್ರು ಅದು ಪಂಚಪ್ಪಣ್ಣವ್ರ ಅಂತೇಳಿ ನಾ ಹೇಳಿಕ್ಕೆ ಬಯಸ್ತೀನಿ. ಅವ್ರು ನಮ್ಮ ಪಾರ್ಟಿಗೆ ಬಂದ್ಮ್ಯಾಗ ನಾವೇ ಅವ್ರನ್ನ ಕರ್ಕೊಂಡಿವಿ, ಏನೋ ಒಂದು ಸ್ವಲ್ಪ ಮುನಿಸ್ಕೊಂಡಿರ್ಬೋದು, ಅದನ್ನು ಬರುವಂಥ ದಿನ ಬಂದಾಗ ನಾವು ಸರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ಹನಿ ಹನಿ ಕನಿ ಕುಡಿದ್ರೆ ಹಾಳಾಕದು. ಯಾಕಂದ್ರೆ ಮುಂದಿನ ದಿನಮಾನದಾಗ ನಾವು ಬಿ ಡಿ ಪಾಟೀಲ್ರ ಗೆಲುವನ್ನು ಇಲ್ಲಿ ನೋಡ್ಬೇಕಾಗ್ಯದ. ಅದಕ್ಕೆ ಯಾರೇ ಮುನಿಸ್ಕೊಂಡ್ರು ಸಹಿತ ಅವರಿಗೆ ಅಪ್ಪಣ್ಣ ಅಂದು ತಂದು ನಾವು ಬಿ ಡಿ ಪಾಟೀಲ್ ಶಾಸಕ ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಬೇಕಾಗತ್ತೆ ಬಂಧುಗಳೇ. ಯಾಕಂದ್ರೆ ಬಿ ಡಿ ಪಾಟೀಲ್ರ ಪರಿಸ್ಥಿತಿ ಬೇರೆ ಇರಲಿಲ್ಲ, ನನ್ನ ಪರಿಸ್ಥಿತಿ ಬೇರೆ ಇರಲಿಲ್ಲ. ಆದರೂ ಸಹಿತ ನನ್ನ ಜನ ಯಾವುದೇ ಜಾತಿ ಜನಾಂಗ ಅನ್ಲಾರ್ದೇನೆ ಎಲ್ಲ ಸಮಾಜ ವರ್ಗದವ್ರು ಯಾವುದೇ 5 ಗ್ಯಾರಂಟಿಗೂ ಕೇರ್ ಮಾಡಲಿಲ್ಲ, ಯಾವ ಜಾತಿನೂ ನೋಡಲಿಲ್ಲ, ಯಾವ ಪಾರ್ಟಿನೂ ನೋಡಲಿಲ್ಲ, ಎಲ್ಲರೂ ಕೂಡಿ ಆಶೀರ್ವಾದ ಮಾಡಿದ್ರತ್ ನಾ ಶಾಸಕ ಆದೆ. ಆದರೆ ದುರ್ದೈವ ಸಂಗತಿ ಅಂದ್ರೆ ನಮ್ಮ ಬಸವನ ಬಾಗೇವಾಡಿ, ಅಪ್ಪುಗೌಡರು ಹಾಗೂ ಬಿ ಡಿ ಪಾಟೀಲ್ರು ಹಾಗೂ ದೇವಾನಂದ ಚೌಡವ್ರು 4 ಜನ ಹೋಗಿವತ್ತು ನಾವು ತಿಳ್ಕೊಂಡಿದ್ದೀವಿ. ಆದರೆ ಅನಿವಾರ್ಯ ಕಾರಣದಿಂದ ಒಬ್ಬನೇ ಹೋಗ್ಬೇಕಾಗ್ಬತ್ತು. ಅದು ನಮಗೂ ನೋವದ. ಯಾಕಂದ್ರೆ ಒಬ್ಬರೇ ಹೋದ್ರೆ ನಮ್ಮ ಸರ್ಕಾರ ಆಗಂಗಿಲ್ಲ. ನಮ್ಮ ಜಿಲ್ಲೆಯಿಂದ ಕನಿಷ್ಠ 4 ಜನ ಹೋದಾಗ ಮಾತ್ರ NDA ಗೌರ್ಮೆಂಟ್ ಹಾಕದ. ಅಲ್ಲಿ ನಮ್ಮ NDA ಗೌರ್ಮೆಂಟ್ನಾಗ ಯಾವಾಗ ಜನತಾದಳ ಸರ್ಕಾರ ಬಂದದ ಅವಾಗ ನೀರಾವರಿಗೆ ಒತ್ತು ಕೊಡುವಂಥದ್ದು, ರೈತರಿಗೆ ಬೆಂಬಲ ಬೆಲೆ ಕೊಡುವಂಥದ್ದು ಹಾಗೂ ರೈತರ ಪರವಾಗಿ ನೀಡುವಂಥ ಸರ್ಕಾರ ಯಾವುದಾರು ಇದ್ರೆ ಅದು ಜನತಾದಳದ ಸರ್ಕಾರ ಅಂತ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ. ಕೆಲವೊಂದು ಜನ ಮಾತಾಡ್ತಾರೆ ಜನತಾದಳ ಮುಣಿಗೆ ಬಿಡ್ತದ, ಜನತಾದಳದಾಗಿದ್ದಂಥ ಶಾಸಕರು ಕಾಂಗ್ರೆಸ್ ಕೊಂಡ್ರ ಜನತಾದಳದಾಗ ಏನೈತನಂತ. ಆದ್ರೆ ನಿಮಗೆ ಇನ್ನೊಂದು ಹೇಳಿಕ್ಕೆ ಬಯಸ್ತೀನಿ, ನಮ್ಮ ಹಿರಿಯರು ಏನು ರೈತರ ಪರವಾಗಿ ಶ್ರಮ ಪಟ್ಟಾರ, ಆ ಶ್ರಮದ ಫಲವಾಗಿ ಇವತ್ತು ಜನತಾದಳ ಜೀವಂತ ಐತಿ. ನಿಮ್ಮೆಲ್ಲರ ಪರವಾಗಿ ಜನತಾದಳ ಜೀವಂತ ಐತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಎಲ್ಲರೂ ಹೇಳಿದ್ರು ನಮ್ಮ 18-19 ಸೀಟ್ ಬಂದು ಮುಗದೇ ಬಿಡ್ತೀನಿ ಏನೈತಿ ಜನತಾದಳ ಅಂತೇಳಿ. ಮತ್ತು ನಾವು NDA ಜೋಡಿ ಅಲಯನ್ಸ್ ಮಾಡ್ಕೊಂಡ್ವಿ, ನಮ್ಮ ಜೋಡಿ ಅಲಯನ್ಸ್ ಮಾಡಿಕೊಂಡು 19 ಸೀಟ್ ಬಂದವು. ಅವು 19 ಬರಲಾರ ಪರಿಸ್ಥಿತಿ ಇತ್ತು.
ಆದ್ರೆ 19 ಬಂದ ಮೇಲೆ ಕುಮಾರಣ್ಣನ ಗುರುತಿಸಿ ಕೇಂದ್ರದಾಗ ಮಂತ್ರಿ ಮಾಡಿದ್ರು ಬಂಧುಗಳೇ. ಇದೇನು ನಮಗೆ ಹೊಸದಲ್ಲ, ಏಳು ಬೀಳು ದೇವೇಗೌಡರ ಫ್ಯಾಮ್ಲಿಗೂ ಹೊಸದಲ್ಲ. ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡಿ ಕಲಿಬೇಕಾದಂಥದ್ದು ಭಾಳ ಐತಿ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೃದಯವಂತರು, ಎಲ್ಲರ ಜೊತೆ ಬೆರ್ತು ಕೆಲಸ ಮಾಡ್ತಾರೆ, ರೈತರ ಪರವಾಗಿ ಅನ್ನೋಂಥ ಒಂದು ಚಾಪನ ಇಡೀ ಈ ರಾಜ್ಯದಲ್ಲಿ ಮುಡಿಸಿದಾರೆ ಬಂಧುಗಳೇ. ಆದ್ರೆ ಬರುವಂಥ ದಿನಮಾನದಾಗ ಅವ್ರಕಿನ ಹೃದಯವಂತ ಯಾರು ಇದ್ರು ಅದು ನಿಖಿಲ್ ಕುಮಾರಸ್ವಾಮಿ. ಆ ಚಾಪನ ಅಳ್ಕಿಸಿ ಆ ಜಾಗಕ್ಕೆ ಬರ್ತಾರಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಇವತ್ತಿನ ದಿವಸ ನಾವು ಬರೇ ಭಾಷಣ ಮಾಡಿ ಹೋದ್ರೆ ಪಕ್ಷ ಕಟ್ಟಕ್ಕೆ ಆಗೋದಿಲ್ಲ. ನಾವೆಲ್ಲರೂ ಈಗಿನಿಂದ ಸಂಘಟನೆಯಾಗಿ ನಾಳೆ ಬರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ನಮ್ಮ ಅಭ್ಯರ್ಥಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸ್ಬೇಕಂದ್ರೆ ನಾವು ಬೂತ್ ಮಟ್ಟದಿಂದ ಸಂಘಟನೆಯನ್ನು ಮಾಡ್ಬೇಕು. ಅವಾಗ ಮಾತ್ರ ನಾವು ಗೆಲ್ಲಿಕ್ಕೆ ಸಾಧ್ಯ ಐತೇನಂತ ಮಾತನ್ನು ಹೇಳಿ. ಯಾಕಂದ್ರೆ ನಾವು ಚುನಾವಣೆ ಬಂದಾಗ ಭಾಷಣ ಮಾಡೋದು ಹಳ್ಳಿಗೊಳ್ದಾಗ ಹೋದ್ರೆ ಕೆಲಸ ಆಗಂಗಿಲ್ಲ. ಆದ್ರೆ ಇನ್ನೊಂದು ವಿಶೇಷತೆ ಅಂದ್ರೆ 2 ಸತಿ ಸೋತರು ಬಿ ಡಿ ಪಾಟೀಲ್ ಯಾವಾಗ ನೋಡಿದ್ರು ಜನರ ಜೋಡಿ ಎಲ್ಲ ಹಳ್ಳಿಯಾಗ ಯಾರು ಕರೆದ್ರು ಹೋಗ್ತಾರನ್ನಂಥದ್ದು ನಾವು ಅಭಿಮಾನದಿಂದ ಹೇಳಬೇಕಾಗ್ತದೆ ಬಂಧುಗಳೇ. ಯಾಕಂದ್ರೆ ನಾನು ಆದರೂ ಸಹಿತ 2 ಸೋತರು ಕುಗ್ಗಿಲ್ಲ. ನಮ್ಮ ನಿಖಿಲ್ ಅಣ್ಣ 3 ಸರ್ತಿ ಸೋತರು ಕುಗ್ಗಿಲ್ಲ. ಅವ್ರು ಏನು ಹೇಳ್ತಾರಂದ್ರೆ ಯಾವಾಗ ಸೋಲ್ತಾರಲ್ಲ ಅವಾಗ ಹೆಚ್ಚಿನ ಅನುಭವ ಆಗ್ತದೆ ಬಂಧುಗಳೇ. ಯಾವ ಸೋತಾವ್ ಗೆದ್ದವಂಗೆ ಹೆಚ್ಚು ಅನುಭವ ಇರ್ತದೆ. ಫಸ್ಟಿಗೆ ಹೋಗಿ ಗೆದ್ರೆ ಅವ್ಗೆ ಅನುಭವ ಇರಂಗಿಲ್ಲ. ಅದಕ್ಕೆ ನಮ್ಮ ನಿಖಿಲ್ ಅಣ್ಣ ಯಾವಾಗ ಸೋತರು ನಾನು ಕರೆ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಅವತ್ತು ಕೌಂಟಿಂಗ್ ದಿವಸ ಬಿಡದಿ ಒಳಗೆ ಮನೆಗೆ ಹೋಗಿದ್ದು ನಾ ಮನೆಗೆ ಹೋದಾಗ ಕುಮಾರಣ್ಣಗೆ ಹೆಂಗೆ ಭೇಟಿ ಆಗೋದು, ನಿಖಿಲ್ ಕುಮಾರಸ್ವಾಮಿಗೆ ಹೆಂಗೆ ಭೇಟಿ ಆಗೋದು, ಪಾಪ ಅವ್ರು ನೊಂದಿರ್ತಾರೆ, ಅವ್ರಿಗೆ ಮುಖ ಹೆಂಗೆ ತೋರಿಸೋದನ್ನಂತ ವಿಚಾರ ಇಟ್ಕೊಂಡು ಹೋದಾಗ ಆ ಕುಮಾರಣ್ಣನು ಇಲ್ಲ ಮೊದಲೇ ಗುರ್ತಿತ್ತು ನಮ್ಮ ಫಲಿತಾಂಶನಂತ ಮಾತನ್ನು ಹೇಳಿದರು. ಅದೇ ರೀತಿ ನಿಖಿಲ್ ಅಣ್ಣ ಭೇಟಿ ಆದ್ರೆ ನಮಗೆ ಅವಾಗ ಏನು ಹೇಳಿದ್ರಂದ್ರೆ ಯಾಕಣ್ಣ ಆತಂದ್ರು ಯಾವಾಗ ಬಂದ್ರಿ ಅಂದರು. ಹೌದ್ರಿ ಈಗ ಬಂದೆ ತಂದೆ ನಾ ಅವಕಾಶ ಯಾಕಂದ್ರೆ ಪಾಪ ಸೋತಾರತ್ತೇಳಿ. ಅವಾಗ ಅವರು ಕೇಳ್ದಂಥ ಮಾತು ಏನು ಗುರ್ತೈತೆ ನಿಮ್ಗೆ, ಗೌಡ್ರ ರಾಜಣ್ಣ ಊಟ ಮಾಡಿದ್ರೇನ್ರಿ ಅಂತ ಕೇಳಿದ್ರು ಅವ್ರು. ಅಲ್ಲಿ ಊಟಕ್ಕೆ ವ್ಯವಸ್ಥೆ ಐತೆ ಅವ್ರ ಮನ್ಯಾಗ. ನನಗೆ ಸೋತಿದ್ದು ಚಿಂತೆ ಮಾಡಲಿಲ್ಲ ಅವರು. ರಾಜಣ್ಣ ಊಟ ಮಾಡಿದ್ರೇನ್ರಿ ಅಂತ ಕೇಳಿದ್ರು. ನಾ ಅಂದೆ ಇಂಥ ಸೋಲ್ನ್ಯಾಗೂ ಈ ಮನುಷ್ಯ ಧೃತಿಗಡ್ಲಾರ್ದೆ ನಮ್ಮ ಊಟದ ವಿಚಾರಣೆಯನ್ನು ಮಾಡ್ತಾನಂದ್ರೆ ಈ ಮನುಷ್ಯನಂತೇಳಿ ಎಂಥ ವಿಲ್ ಪವರ್ ಇರ್ಬೋದು, ಎಷ್ಟು ಗಟ್ಟಿ ಅದಾನಂತ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಬಿ ಡಿ ಪಾಟೀಲ್ರ ನೀವು ನಿಧಿಗಾಡಬೇಡ್ರಿ. ಅಲ್ಲಿ ಸೋತಾರ 3 ಸತಿ, ಇಲ್ಲಿ ಸೋತವ್ರು ಅದಾರ, ನಾವು ಸೋತೆ ಗೆದ್ದೇವೆ. ಯಾವಾಗ ಗಟ್ಟಿ ಹಾಕಿ ಅವಾಗ ದೇವ್ರ ಭೇಟಿ ಹಾಕನ ಬರುವಂಥದ್ದು ಇನ್ನು ಬಂದಾಗ ಎಲ್ಲರಿಗೂ ಒಳ್ಳೆ ಕಾಲ ಬರ್ತೈತೇನಂತ ಮಾತನ್ನು ಹೇಳಿ ಏನು ನನ್ನನ್ನು ಕರೆದು ಸನ್ಮಾನ ಮಾಡಿ ಮಾತನಾಡೋಕೆ ಅವಕಾಶ ಕೊಟ್ಟಂಥ ಈ ಸಂಘಟನಾಕಾರರಿಗೆ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.